ಎಲ್ಲರಿಗೂ ನಮಸ್ಕಾರ. ನಾನು ಪ್ರತಾಪ್. ಲಕ್ಷ್ಮಿ ಶೆಟ್ಟಿ. ನಾವು ಕೋಟೆ ಆಂಜನೇಯ ಹತ್ರ ಇರೋ ನಾರ್ತ್ ಗೇಟ್ ಪ್ಯಾಲೇಸ್ನ ನಾರ್ತ್ ಗೇಟ್ ಬಲರಾಮ ಮತ್ತು ಜಯರಾಮ ಹತ್ರ ಏಕಲವ್ಯ, ಎಸ್ಪೆಷಲಿ ಏಕಲವ್ಯ ನೋಡೋಕ್ಕಂತಲೇ ಇಲ್ಲಿ ಬಂದಿದ್ದೀವಿ ನಾವು. ನಿಮ್ಗೆ ಹೇಗೆ ಅನಿಸ್ತಾ ಇದೆ? ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ನಿನ್ನೆ ತಾನೇ ಏಕಲವ್ಯನ ಬಗ್ಗೆ ಮಾತಾಡಿದ್ದು. ಏಕಲವ್ಯ ಫಸ್ಟ್ ಟೈಮ್ ಅಂಬಾರಿ ಹೊರ್ತಾ ಇರೋದು ಈ ಸತಿ. ಅವ್ನು ಟೆರರ್ ಇದ್ದಿದ್ದ ಆನೆ ಹೀರೋ ಆಗಿಬಿಟ್ಟಿದ್ದಾನೆ. ಅದಕ್ಕೋಸ್ಕರ ನೋಡೋಕ್ಕೆ ಅಂತ ಬಂದಿದ್ದೀನಿ. ತುಂಬ ಎಕ್ಸೈಟ್ಮೆಂಟ್ ಇದೆ ಮತ್ತು ತುಂಬ ಕ್ರೌಡ್ ಕೂಡ ಇದೆ. ಎಲ್ಲ ಮೈಸೂರಿಯನ್ಸು ಇದು ಜಂಬೂ ಸವಾರಿ ಮುಗಿಯೋದ್ರೊಳಗಡೆ ಎಲಿಫೆಂಟ್ ವಾಕ್ ನೋಡಬೇಕು ಅಂದರೆ ಡೆಫಿನೆಟಾಗಿ ಒಂದು ಸತಿ ಬಂದು ವಿಸಿಟ್ ಮಾಡಿ. ದಸರಾ ಟೈಮಲ್ಲಂತೂ ನಮ್ಮ ಮೈಸೂರಿಯನ್ಸು ಎಕ್ಸಾಕ್ಟಾಗಿ 5:30 to 6 ನೀವು ನೋಡ್ಬೋದು. ಪ್ಯಾಲೇಸ್ ಮುಂದೆ ಅಸೆಂಬಲ್ ಆಗಿಬಿಟ್ಟಿದ್ದಾರೆ ಆನೆಗಳು ವಾಕ್ ನೋಡೋಕ್ಕೆ ಅಂತ. ಮತ್ತು ಆನೆಗಳು ಸಹ ಬಂದು ಅಸೆಂಬಲ್ ಆಗಿ ಅದರದ್ದು ರೆಗ್ಯುಲರ್ ದಸರಾ ದಿನ ಏನು ರೊಟೀನ್ ಇರುತ್ತೆ ಅದನ್ನು ಅಭ್ಯಾಸ ಮಾಡಿಸ್ತಾ ಇದ್ದಾರೆ. ಏನಂದರೆ ಬಲರಾಮ ಗೇಟಿಂದ ವಾಕ್ ಮಾಡಿಕೊಂಡು ಜಂಬೂ ಸವಾರಿ ತಗೊಂಡು ವಾಕ್ ಮಾಡ್ಕೊಂಡು ಹೋಗಿ ಸೌತ್ ಗೇಟ್ ತನಕ, ವರಹ ಗೇಟ್ ತನಕ ಜನಕ್ಕೆಲ್ಲ ದರ್ಶನ ಕೊಟ್ಟು ವಾಪಸ್ ಬರಬೇಕು ಆನೆ. ಅದನ್ನು ಈ ಆನೆಗಳಿಗೆ ಅಭ್ಯಾಸ ಮಾಡಿಸ್ತಾ ಇದ್ದಾರೆ ಇವಾಗಿಂದನೇ. ಮತ್ತು ಈ ವೆಹಿಕಲ್ ಬರ್ತಾ ಇದೆಯಲ್ಲ, ಇದು ತುಂಬ ಇಂಪಾರ್ಟೆಂಟ್. ಆನೆಗಳು ವಾಕ್ ಬರುತ್ತೆ ಅಂದರೆ ಈ ವೆಹಿಕಲ್ ಬಂದು ಹಿಂದ್ಗಡೆ ಮ್ಯಾಗ್ನೆಟ್ ಇರುತ್ತೆ, ಮ್ಯಾಗ್ನೆಟ್ ಸ್ಟ್ರಿಪ್ ಇರುತ್ತೆ. ಅದರಿಂದ ಈ ರೋಡಲ್ಲಿ ಏನಾದರೂ ಇದು ಮೊಳೆ ಅಥವಾ ಐರನ್ ಐಟಮ್ಸು ಆ ಆನೆಗಳಿಗೆ ಆಮ್ ಮಾಡಬಾರ್ದು ಅಂತ ಅದನ್ನು ಫಸ್ಟು ಬರುತ್ತೆ, ಆ ವೆಹಿಕಲ್ ಫಸ್ಟ್ ಬರುತ್ತೆ. ಆಮೇಲಿಂದ ಆನೆಗಳು ಒಂದೊಂದಾಗೆ ಬರ್ತಾ ಇದೆ. ನೋಡೋಕ್ಕೆ 2 ಕಣ್ಣು ಸಾಲದು, ಯಾಕೆಂದರೆ ಅಷ್ಟು ಚೆನ್ನಾಗಿ ನಿಧಾನಕ್ಕೆ ಗಾಂಭೀರ್ಯದಲ್ಲಿ ನಡ್ಕೊಂಬರ್ತಾ ಇದೆ. ಇದು ಡೆಕೋರೇಷನ್ ಇಲ್ಲ ಅಂದರೂ ನ್ಯಾಚುರಲಾಗಿ ತುಂಬ ಚೆನ್ನಾಗಿ ಆನೆಗಳು ಕಾಣಿಸ್ತಾ ಇದೆ. ಸ್ಪೆಷಲಿ ನಮ್ಮ ಏಕಲವ್ಯ ಅಂತೂ ಫುಲ್ಲು ವಿಲನ್ ಟು ಹೀರೋ ಅನ್ನೋ ಥರ ಫುಲ್ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ಇದು ಹಿಂದ್ಗಡೆ ಬರ್ತಿರೋದು ಗೋಪಿ, ಅದ್ರ ಹಿಂದೆ ಬರ್ತಿರೋ ಆನೆ ಬಂದು ಧನಂಜಯ. ಎಲ್ಲ ಆನೆಗಳ ಹೆಸರು ನಾನು ತಿಳ್ಕೊಂಡಿಲ್ಲ ಇನ್ನು. ಸೊ ಅದು ನಡ್ಕೊಂಡು ಹೋಗ್ತಿದ್ರೆ ಆನೆಗಳು ರಾಜ್ ಬೀದಿಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಮತ್ತು ಎದುರುಗಡೆ ನೋಡುವಾಗ ಏನೋ ಒಂದು ಫೀಲ್ ಬರುತ್ತೆ, ಎಷ್ಟು ಲೈನ್ಗೆ ಹೆಂಗೆ ನಡ್ಕೊಂಡು ಹೋಗ್ತಿದೆ ಅಲ್ವಾ ಅಂತ. ಇದು ನಮ್ಮ ಏಕಲವ್ಯ ಆನೆ. ಇದು ಹೈಟ್ ಬಂದು 2.9 meters ಇದೆ ಮತ್ತು ವೆಯ್ಟ್ ಬಂದು 4730 kg ಇದೆ. ಇದು ನಮ್ಮ ಜಂಬೂ ಸವಾರಿಲಿ ಅಂಬಾರಿ ಹೊರಕ್ಕೆ ರೆಡಿ ಆಗ್ತಿರೋ ಆನೆ. ಮತ್ತು ಜನಗಳೆಲ್ಲೂ ಮಧ್ಯದಲ್ಲಿ ಬರಬಾರ್ದು ಅಂತ ಆ ಕಡೆ ಈ ಕಡೆ ಅದಕ್ಕೆ ಸೆಕ್ಯೂರಿಟಿ ಬೇರೆ ಇದೆ. ಮತ್ತು ಜನ ಏನು ಮಾಡ್ತಿದ್ರು, ಆನೆಗಳು ಬರ್ತಿದೆ ಅಂದ ತಕ್ಷಣ ನಿಂತ್ಕೊಂಡು ಫೋಟೋ ತೆಗಿಯೋದು, ಆ ವಾಕ್ನ ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ ಎಲ್ಲರೂ ಇಲ್ಲಿ. ನಾನಂತೂ ಈ ಎಲಿಫೆಂಟ್ ವಾಕ್ನ ನೋಡಿ ತುಂಬ ಎಂಜಾಯ್ ಮಾಡಿದ್ದೀನಿ. ನೀವು ಕೂಡ ವಿಸಿಟ್ ಮಾಡಿ, ನೋಡಿ ಎಂಜಾಯ್ ಮಾಡಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.